ಇವತ್ತು ಕಾಗವಾಡಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಒಂದು ಸಂವಿಧಾನದ ಶಕ್ತಿ ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಎಲ್ಲ ಚಳುವಳಿಗಳ ಜೊತೆಗೆ ಸೇರಿ, ಎಲ್ಲ ಸಂಘಟನೆಗಳ ಜೊತೆಗೆ ಸೇರಿ, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರು, ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರೋ ಒಂದು ಸಂವಿಧಾನದ ಮೂಲ ಆಶೆಗಳು ಎತ್ತಿರಿತಿದ್ದಾರೋ ನಾವೆಲ್ಲರೂ ಜೊತೆಗೆ ಸೇರಿ ಒಂದು ಕರ್ನಾಟಕಕ್ಕೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಸೊ ಆ ಶಕ್ತಿನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವಾಗಲೇ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಹೆಚ್ಚು ಫೋಕಸ್ ಮಾಡ್ತಾಯಿದ್ವಿ. ಭೌಗೋಳಿಕ ನ್ಯಾಯ ಅಂದರೆ ಬರೀ ಬೆಂಗಳೂರು ಬೆಳೆಯೋದು, ಅದನ್ನು ಬೆಳೆಯೋದ ಹೆಸರಲ್ಲಿ ಧ್ವಂಸ ಮಾಡೋದಲ್ಲ. ನಮ್ಮ ಉತ್ತರ ಕರ್ನಾಟಕದ ಭಾಗ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ರೀತಿ ಭೌಗೋಳಿಕವಾದ ನ್ಯಾಯ ಒದಗಿಸಬೇಕು. ಇಲ್ಲಿ ಅಭಿವೃದ್ಧಿ ಆಗಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಯುವಕರಿಗೆ ಉದ್ಯೋಗ ಸಿಗಬೇಕು. ನಮ್ಮ ಜನರ ಬದುಕಿಗೆ ಒಳ್ಳೆಯದಾಗಬೇಕು. ಸೊ ಇಲ್ಲೇನಾಗ್ತಾ ಇದೆ, ಬೆಳೆದಿರೋರೇ ಬೆಳೀತಾ ಇದೆ, ಬೇರೆ ಬೇರೆ ಕಡೆ ನಿರ್ಲಕ್ಷ್ಯ ಆಗ್ತಾ ಇದೆ. ಸೊ ಆ ದಿಕ್ಕಿನಲ್ಲಿ ಸರಿಪಡಿಸೋದು ಹೇಗೆ, ನ್ಯಾಯ ಒದಗಿಸೋದು ಹೇಗೆ ಅನ್ನೋ ವಿಚಾರವಂತರು, ಹೋರಾಟಗಾರರು, ಯುವಕರು, ಚಿಂತಕರನ್ನು ವಿಚಾರ ಪಡೆದು ಅದು ನನಗೆ ಮುಂದಿನ ಹೆಜ್ಜೆ ನಾವು ಇಡ್ಬೋದು ಅನ್ನೋ ಒಂದು ಕೆಲಸ ನಡೀತಾ ಇದೆ. ಇದೇನು ಮತ್ತೆ ಬರೋ ಎಲೆಕ್ಷನ್ನಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಉದ್ದೇಶ ಇದೆಯಾ? ನಮ್ಮ ಖಂಡಿತ ಕರ್ನಾಟಕಕ್ಕೆ ಒಂದು ಪರ್ಯಾಯ ಶಕ್ತಿ ಬೇಕು. ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬೇಕು. ಪಾಲಿಟಿಕ್ಸ್ ಬೇಕೇ ಬೇಕು. ಯಾಕಂದರೆ ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮಗೆ ಪೊಲಿಟಿಕಲ್ ಪವರ್ ಅಂದರೆ ಇದ್ದರೆ ಮಾತ್ರ ನಾವು ನಿಜವಾಗ್ಲೂ ಶಾಶ್ವತವಾದ ಪರಿಹಾರಗಳು ಕೊಡ್ಬೋದು, ಸಮಾಜದ ಸಮಸ್ಯೆಗಳಿಗೆ ಒಂದು ಬಗೆಹರಿಸ್ಬೋದು. ಅದು ನಮ್ಮ ಪೊಲಿಟಿಕಲ್ ಪವರ್ ಬೇಕು. ಬಟ್ ಅದನ್ನು ನಾವು ಕಟ್ಟಬೇಕು ಅಂದರೆ 224 ಕಡೆಯೂ ನಮ್ಮ ಸಿದ್ಧಾಂತದ ಮೇಲೆ ನಾವು ಕಟ್ತಾ ಬರಬೇಕು. ಅವಾಗ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಈಗಿನ ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ. ಈಗಿನ ಸರ್ಕಾರಗಳು ಅವರವರು ಬೇಳೆ ಬೇಯಿಸ್ಬಿಡ್ತಾ ಇದ್ದಾರೆ. ಅವರವ್ರ ವೈಯಕ್ತಿಕ ಲಾಭ ನಡೀತಾ ಇದೆ. ಅದು ಅವರ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಅದು ಅವರ ಒಂದು ಸಿದ್ಧಾಂತದ ಬದ್ಧತೆಯ ಕೊರತೆ ಇರ್ಬೋದು, ತಿಳುವಳಿಕೆಯ ಕೊರತೆ ಇರ್ಬೋದು, ಅಥವಾ ಒಂದು ಸ್ವಾರ್ಥ ರಾಜಕೀಯ ಆಗಿರ್ಬೋದು. ಅದು ಅನೇಕ ಕಾರಣಗಳಿಂದ ಒಂದು ರೀತಿ ಅವರ ವೈಯಕ್ತಿಕ ಲಾಭ ಮುಂದೆ ಮಾಡ್ತಾ ಇದೆ ಹೊರತು ಸಮಾಜದ ಹಿತಕ್ಕೆ ಅವ್ರು ಕೆಲಸ ಮಾಡ್ತಿರೋದು ಕಡಿಮೆ. ಸೊ ಆ ದಿಕ್ಕಿನಲ್ಲಿ ಇವತ್ತಿನ ದಿನ ಎಲ್ಲ ಒಂದು ಕರ್ನಾಟಕದ ಜನ ಈ ರಾಜಕೀಯ ಪಕ್ಷಗಳಿಂದ ಬೇಸತ್ತೋಗ್ಬಿಟ್ಟಿದ್ದಾರೆ. ಕರ್ನಾಟಕ ಜನರಿಗೆ ಒಂದು ಪರ್ಯಾಯ ಬೇಕಿದೆ. ಆ ಪರ್ಯಾಯ ನಿಜವಾದ ಜನಪರವಾದ ಪರ್ಯಾಯ, ನಿಜವಾದ ಒಂದು ಉತ್ತಮ ಒಂದು ಕನಸಿನ ಪರ್ಯಾಯ, ಅದು ಒಂದು ಸಂವಿಧಾನದ ಪರ್ಯಾಯ. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ಯಾಕಂದರೆ ಬರೀ ಕರ್ನಾಟಕದ ಪಕ್ಷಗಳು ಅಷ್ಟೇ ಅಲ್ಲ, ದೇಶದಲ್ಲಿ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ಮೂಲ ಆಶೆಗಳು ಎತ್ತಿಡ್ತಾ ಇಲ್ಲ. ಯಾರಾದರೂ ಮೂಲ ಆಶೆಗಳು ಎತ್ತಿಡ್ತಾ ಇದ್ದಾರೆ ಅಂದರೆ ನಮ್ಮ ಯುವಕರು, ನಮ್ಮ ಸಮಾಜವಾದಿಗಳು, ಸಮಾನತಾವಾದಿಗಳು ಮಾತ್ರ ಅದನ್ನು ಮುಖ್ಯವಾಗಿ ಎತ್ತಿಡ್ತಾ ಇದ್ದಾರೆ.